ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲಾಗಿ ಒಂದು ಚಿಕನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡು ನೀರು ಸೋರೋಕ್ಕಿಡಿ. ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ, ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು. ಬಾಯ್ಲರ್ ಕೋಳಿ ಆದರೆ ಈ ಥರ ಮ್ಯಾರಿನೇಟ್ ಮಾಡಿ ಯಾವುದೇ ರೆಸಿಪಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ಲೆಮನ್ ಹಾಕಿದ್ರೆ. ಬಟ್ ನಾನಿಲ್ಲಿ ಇವತ್ತು ಲೆಮನ್ ಹಾಕ್ತಾಯಿಲ್ಲ ನೋಡಿ. ಈ ಚಿಕನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು 1 ಅವರ್ ಫ್ರಿಜ್ಜಲ್ಲಿಟ್ಟರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಯಾವ ರೆಸಿಪಿ ಆದರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಅದು ನೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿಟ್ಟೆ. ನನ್ನ ಮಗಳಿಗೆ ಅಂತ ಅವರಪ್ಪ ಲೆಗ್ ಪೀಸ್ ಮಾಡಿಸ್ಕೊಂಬಂದಿದ್ದಾರೆ ನೋಡಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಆಮೇಲೆ ಒಂದು ಪ್ಯಾನಿಗೆ 3 ರಿಂದ 4 ಪೀಸು ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಲವಂಗ, ಚಕ್ರ ಮತ್ತು ಮರಾಠ ಮೊಗ್ಗು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜಾಸ್ತಿ ಹಾಕೋಬೇಡಿ, ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ, ಆಯಿಲೇನೂ ಹಾಕಬೇಡಿ. ಹಾಗೆಯೇ ಡ್ರೈ ಫ್ರೈ ಮಾಡಿಬಿಟ್ಟು ಒಂದು ಸಣ್ಣ ಬೌಲಿಗೆ ವಾಟರ್ ಹಾಕ್ಬಿಟ್ಟು ಅದಕ್ಕೆ ಹಾಕಿ ಇಡಿ. ವಾಟರಲ್ಲಿ ನೆನೆಸಿಡಿ ಆ್ಯಕ್ಚುಲಿ ಇದನ್ನು, ಅವಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನು ಹುರಿದ್ಬಿಟ್ಟು ವಾಟ್ರಲ್ಲಿ ನೆನೆಸಿಟ್ರೆ. ಆಮೇಲೆ ಒಂದು 8 ರಿಂದ 10 ಹಸಿರು ಮೆಣಸಿನ್ಕಾಯಿ, ಯಾಕೆಂದರೆ ಅದು ಖಾರದ ಪುಡಿ ಹಾಕಿರ್ತೀವಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ, ಅದಕ್ಕೆ ಒಂದು 10 ಸಾಕು ಮೆಣಸಿನ್ಕಾಯಿ. ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಅದನ್ನು ನೋಡಿ ಆಯಿಲ್ ಹಾಕೊಂಡು ಫ್ರೈ ಮಾಡಿಕೊಂಡು ಪ್ಯಾನಿಗೆ ಮಿಕ್ಸಿ ಜಾರಿಗೆ ಹಾಕೊಂಡೆ. ಆಮೇಲೆ ಒಂದು 2 ಬೆಳ್ಳುಳ್ಳಿ, 2 ಪಪ್ಪು ಬೆಳ್ಳುಳ್ಳಿ ಆದರೆ ಸಾಕು ನೋಡಿ. ಈ ಥರ ಅದನ್ನು ಅದೇ ಪ್ಯಾನಲ್ಲಿ ನೀಟಾಗಿ ಆಯಿಲ್ ಇರುತ್ತೆ, ಅದೇ ಪ್ಯಾನಲ್ಲಿ ಅದ್ರಲ್ಲಿ ನೀಟಾಗಿ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕು. ಬೆಚ್ಚಗಾದರೆ ಆ ಫ್ಲೇವರ್ ಬರೋಕ್ಕೆ ಬೆಚ್ಚಗಾದರೆ ಸಾಕು ನೋಡಿ, ಇಷ್ಟ ಆದರೆ ಸಾಕು. ಅದನ್ನು ಪ್ಯಾನಿಗೆ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪೌಡರು 1 ರಿಂದ 1.5 ಸ್ಪೂನಷ್ಟು ಧನಿಯಾ ಪೌಡರು ನೋಡಿ. ಆಮೇಲೆ ಸ್ವಲ್ಪ ಅರಿಶಿನ, ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ನಾನು ಅರಿಶಿನ ಪುಡಿನ. ಆಮೇಲೆ ನೋಡಿ ಚಕ್ಕೆ ಲವಂಗ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ, ನೆನೆಸಿಟ್ಟಿದ್ನಲ್ಲ, ನೀರಲ್ಲಿ ನೆನೆಸಿಟ್ಟಿರಬೇಕು, ಒಳ್ಳೆಯದು, ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ರುಬ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಸೊಪ್ಪು ಮತ್ತು ಶುಂಠಿ 2 ಸ್ಕಿಪ್ ಆಗಿದೆ. ದಯವಿಟ್ಟು ಸಾಂಬಾರು ಸೊಪ್ಪು ಮತ್ತು ಶುಂಠಿನ 2ನೂ ಆ್ಯಡ್ ಮಾಡ್ಕೊಳ್ಳಿ, ಅದು ವಿಡಿಯೋ ಆಗಿಲ್ಲ. ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಆಯಿಲ್ ಹಾಕ್ಕೊಂಡೆ. ನೆಕ್ಸ್ಟು ನಾನು ಕಾಯ್ದಿದೆಯಾ ಏನು ಸಾಕ ಏನು ಅಂತ ನೋಡ್ತಾ ಇದ್ದೀನಿ. ಕಾಯ್ದಿದೆಯಾ ಅಂತ ನೋಡಲಿಕ್ಕೆ ಕಲ್ಲುಪ್ಪು ಹಾಕ್ತೆ. ಆಮೇಲೆ 2 ರಿಂದ 3 ಈರುಳ್ಳಿನ ನೀಟಾಗಿ ಹೆಚ್ಕೊಂಡಿದ್ದೀನಿ, ಅಂದರೆ ಸ್ಲೈಸ್ ಥರ ಹೆಚ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ, ಯಾಕೆಂದರೆ ನೀಟಾಗಿ ಅದು ಹಸಿ ಫ್ಲೇವರ್ ಎಲ್ಲ ಹೋಗ್ಬಿಡ್ಬೇಕು ಈರುಳ್ಳಿದು. ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗೆ ನೋಡಿ. ಯಾವಾಗಲೂ ಅಷ್ಟೇ ಈರುಳ್ಳಿನ ಆದಷ್ಟು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೈ ಮಾಡಿಕೊಂಡೆ ನೀಟಾಗೆ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜು ಟೊಮೊಟೊನ 1.5 ಅಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಅಷ್ಟೇ ನೀರು ಬಿಡೋವರೆಗೂ, ಟೊಮೊಟೊ ಫುಲ್ಲು ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಉಪ್ಪು ಹಾಕಿ, ಬೇಗ ಟೊಮೊಟೊ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಲೇಬೇಕು. ಹಾಕಿದ್ರೆ ನೀಟಾಗಿರುತ್ತೆ. ನೋಡ್ಕೊಂಡು ಉಪ್ಪು ಹಾಕಿ ದಯವಿಟ್ಟು. ಆಮೇಲೆ ಸ್ವಲ್ಪ ಚಿಕನ್ ಹಾಕಿ ಅದಕ್ಕೇ ನೋಡಿ. ನೀಟಾಗಿ ಚಿಕನ್ ಎಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಫ್ರೈ ಆಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ನೋಡಿ, ಚಿಕನ್ ಮುಚ್ಚಿಟ್ಟು ಬೇಯಿಸಿದ್ರೆ ನೀಟಾಗಿ ಅದೇ ಎಲ್ಲ ನೀರು ಬಿಟ್ಟಿರುತ್ತೆ. ಆಮೇಲೆ ರುಬ್ಕೊಂಡಿರ್ತೀವಲ್ಲ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡಿರೋ ಮಸಾಲ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನೀರೇನು ಆ್ಯಡ್ ಮಾಡಬೇಡಿ ಇವಾಗಲೇ. ಆ ಮಸಾಲ ಫ್ಲೇವರ್ ಎಲ್ಲ ಹೋಗಬೇಕು, ಅದರಲ್ಲೇ ಡ್ರೈ ಆಗಿ ಅದು ನೋಡಿ. ನೀಟಾಗಿ ಹಾಕ್ಬಿಟ್ಟು ತಿರುಗಿಸ್ಕೊಂಡ್ರೆ, ಅಂದರೆ ಈ ಬಾಯ್ಲರ್ ಕೋಳಿ ಏನಂದರೆ ಯಾವಾಗಲೂ ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ಕಲಸೋಗೋ ಥರ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ಒಂದು 10 ನಿಮಿಷ ಬೇಯಿಸ್ಬಿಟ್ಟು, ಆಮೇಲೆ ಗೊತ್ತಿದೆಯಲ್ಲ ಮಾಮೂಲಿ ಚಿಕನ್ಗೆ ಚಾಕು ಇಡೋದು, ಅದು ಇಟ್ಬಿಟ್ಟು ಆದಮೇಲೆ ನೋಡಿ ಈ ಥರ ಬರುತ್ತೆ. ಚಿಕನ್ ನೀಟಾಗಿ ಬೆಂದಿದೆ. ನನ್ನ ಮಗಳು ಅಷ್ಟೊತ್ತಿಗೆಲ್ಲ ಬೇಯೋಷ್ಟರಲ್ಲೇ ಸ್ಮೆಲ್ಲಿಗೆ ಅಮ್ಮ ಹಶು ಅಂತ ಇದ್ಲು. ಅವಳಿಗೆ ಸ್ವಲ್ಪ ರೈಸ್ ಹಾಕ್ಕೊಟ್ಬಿಟ್ಟು ಅದಕ್ಕೆ ಅವಳಿಗೆ ಲೆಗ್ ಪೀಸ್ ಹಾಕ್ಕೊಟ್ಟೆ. ಅವಳು ಫುಲ್ ಖುಷಿಲಿ ತಿಂದಳು, ಚೆನ್ನಾಗಿದೆ ಅಂತ ನೋಡಿ. ಆಯಿಲ್ ತುಂಬ ಕಮ್ಮಿ ಹಾಕಿದ್ರೂ ಆಯಿಲ್ ಬಿಟ್ಕೊಂಡಿದೆ ನೋಡಿ. ಈ ಥರ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.